ನಮಸ್ಕಾರ ರೀ. ನಮಸ್ಕಾರ. ನೀವು ಯಾರಂತ ಗೊತ್ತಾಗ್ಲಿಲ್ವಲ್ಲ? ಅದು ನಿಮ್ಗೆ ಗೊತ್ತಿಲ್ಲೇನ್ರಿ? ಬ್ರೋಕರ್ ಶಿವಣ್ಣ ಕಳಿಸಿದ್ ನಮ್ಮನ್ನ. ಈ ಮನೆಯಲ್ಲಿ ಮದುವೆ ವಯಸ್ಸಿಗೆ ಬಂದಿರೋ ಹುಡುಗಿ ಐತೆ ಅಂತ ಗೊತ್ತಾಯ್ತು. ನಾವು ಗಂಡಿನ ಕಡೆಯವರು. ಹೌದೇನ್ರಿ? ಬರ್ರಿ ಬರ್ರಿ ಬರ್ರಿ, ಇದೇ ಮನೆನೇ. ಸರಿಯಾದ ಅಡ್ರೆಸ್ಗೆ ಬಂದಿದ್ದೀರಾ. ಕುತ್ಕೊ ಬರ್ರಿ. ಸರೋಜಾ, ಹೋಗು ಕಾಫಿನೋ ಟೀನೋ ತಗೊಂಬಾ. ಬ್ಯಾಡ್ರಿ ಅಪ್ಪ, ಎಲ್ಲ ಮುಗಿಸ್ಕಟ್ಟೆ ಬಂದಿದ್ದೀವಿ. ಮುಖ್ಯವಾಗಿ ಹುಡುಗಿ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಆ ಕೆಲಸ ಆದರೆ ಸಾಕು. ಒಳ್ಳೇದು ಒಳ್ಳೇದು, ಆಯ್ತು. ಹುಡುಗ ಬರ್ಲಿಲ್ಲೇನ್ರಿ? ಏನ್ರಿ ನೀವು ಗುಂಡು ಕಲ್ ಕೂತಂಗೆ ಕೂತಿದ್ದೀನಿ ಇಲ್ಲಿ? ನಾನೇ ಮದುವೆ ಗಂಡು. ಹುಡುಗಂಗೆ ಸಾನೆ ವಯಸ್ಸಾದಂಗಿಲ್ವಾ? ಹಂಗೇನಿಲ್ಲ ಹೇಳೆ. ಆಗಲೇ ಒಂದು ಮದುವೆ ಆಗಿ 3 ಮಕ್ಕಳೇ ತಂದೆ ಇದ್ದಾನ ಅವನು. ನನ್ನ ಮಗಳಿಗೂ ಮದುವೆ ಆಗಿ ಗಂಡ ತೀರೋಗಿಲ್ವಾ? ಏನಾಗಲ್ಲ, ಸುಮ್ಮನಿರು, ಮದುವೆ ಮಾಡ್ಕೊಳ್ಳಿ. ಗೊತ್ತಾಗ್ಲಿಲ್ಲಪ್ಪ, ಬೇಜಾರು ಮಾಡ್ಕೋಬೇಡಿ. ಇರಲಿ ಇರಲಿ. ಅಂದಂಗೆ ನೀವು ನಿಮ್ಮ ಮೊದಲನೇ ಹೆಂಡ್ತಿನ ಬಿಟ್ಟುಬಿಟ್ರಾ? ಹ್ಞೂ, ಬಿಟ್ಟುಬಿಟ್ಟೆ. ಅದಕ್ಕೆ ಅಲ್ವೇನ್ರಿ ನಿಮ್ಮ ಮಗಳನ್ನ ಮದುವೆ ಮಾಡ್ಕೊಳಕ್ಕೆ ಬಂದಿರೋದು? ಹಾಂ 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 ಆ ಬ್ರೋಕರಪ್ಪ ಹೇಳ್ದ, ನಿಮ್ಮ ಮೊದಲನೇ ಹೆಂಡ್ತಿ ಅಷ್ಟು ಒಳ್ಳೆಯವಳಲ್ಲ ಅಂತೆ, ಮಕ್ಕಳು ಜೊತೆ ಕರ್ಕೊಂಡೋಗ್ಬಿಟ್ಟವ್ರಂತೆ. ಹ್ಞೂ ರೀ, ಏನ್ರಿ ಮಾಡೋದು? ನಾವು ಹೇಳಿದ್ವಿ ಇರೋಷ್ಟು ದಿನ ಅನ್ಸರ್ಸ್ಕೊಂಡು ಹೋಗಮ್ಮ ಅಂತ. ನಮ್ಮ ಮಾತೆ ಕೇಳಿಲ್ಲ ಹುಡುಗಿ. ಮುಂಚೆಯಿಂದ ಬರೀ ಇದೇ ಬುದ್ಧಿನೇ. 3 ಮಕ್ಕಳಾದ್ರೂ ಬುದ್ಧಿ ಬರಲಿಲ್ಲ ನೋಡಿ. ಏನು ಮಾಡೋಕ್ಕಾಗುತ್ತೆ, ಕೆಲವ್ರು ಹಿಂಗಿರ್ತಾರೆ. 3 ಮಕ್ಕಳಾದ್ಮೇಲೂ ಬುದ್ಧಿ ಕಲ್ತಿಲ್ಲ ಅಂದರೆ ಹೆಂಗಮ್ಮ? ಹೆಣ್ಮಕ್ಳು ಬೇರೆ ಅವರೇ ಅಂತೀರ. ಅಲ್ಲ, ಒಂದು ಪ್ರಶ್ನೆ, ಬೇಜಾರು ಮಾಡ್ಕೋಬೇಡಿ. ನಾಳೆ ದಿನ ಇಬ್ಬರು ಹೆಣ್ಮಕ್ಳು ದೊಡ್ಡವರಾದ್ಮೇಲೆ ಆಸ್ತಿ ನನಗೂ ಬಾಗಬೇಕು ನಮ್ಮ ಅಪ್ಪಂದು ಅಂತ ಬಂದರೆ ನನ್ನ ಮಗಳಿಗೆ ತೊಂದರೆ ಆಗಲ್ವಾ? ಏನು ತೊಂದರೆ ಆಗಲ್ಲ, ತಲೆನೇ ಕೆಡ್ಸ್ಕೊಬಿಡಿ. ಅವಳು ಇನ್ಯಾವತ್ತೂ ಬರಲ್ಲ. ಅಷ್ಟಕ್ಕೂ ಹೆಣ್ಣು ಮಕ್ಳಿಗೆ ನಾವು ಯಾವ ಭಾಗನೂ ಕೊಡಲ್ಲ. ಅದೆಲ್ಲ ನನ್ನ ಮಗನ ಹೆಸರಲ್ಲಿ ಐತೆ. ನನ್ನ ಹೆಸರಲ್ಲಿತ್ತು, ಅವನ ಹೆಸ್ರಿಗೆ ಮಾಡಿಬಿಟ್ಟಿದ್ದೀನಿ. ಏನು ತಿಳ್ಕೊಬೇಡಿ, ಹಾಗೆಲ್ಲ ಆಗಲ್ಲ. ಹಂಗಿದ್ರೆ ಸರಿನಮ್ಮ, ಏನು ತೊಂದರೆ ಇಲ್ಲ. ಯಾಕಂದರೆ ನಾಳೆ ದಿನ ನನ್ನ ಮಗಳಿಗೂ ಮಗು ಅಂತ ಆಗ್ಬೋದು, ಅದಕ್ಕೆ ತೊಂದರೆ ಆಗ್ಬಾರ್ದು ನೋಡ್ರಿ. ಇಲ್ಲ ಬಿಡಿ, ಹಂಗೇನಾಗಲ್ಲ. ಅವಳಿನ ನಮ್ಮ ಮನೆ ಹೊಸ್ಲು ಕಾಲಿಕ್ಕಲ್ಲ. ಹಾಂ ಹಾಂ. ಆಮೇಲೆ ಇನ್ನೊಂದು ಕೇಳ್ಪಟ್ಟೆ, ನಿಮ್ಮ ಮಗ ನಿಮ್ಮ ಜೊತೆಗಿದ್ದಾನಂತೆ, ಅವನು ಕಳಿಸ್ಬಿಟ್ಟಿದ್ರೆ ಚೆನ್ನಾಗಿತ್ತಪ್ಪ. ಇಲ್ಲ ಇಲ್ಲ, ನನ್ನ ಮಗ ನನ್ನ ಜೊತೆಗೆ ಇರಬೇಕು. ಅಲ್ಲ, ನನ್ನ ಮಗಳಿಗೂ ನಾಳೆ ದಿನ ಮಗು ಆದರೆ ಯಾಕೆ ಸುಮ್ಮನೆ ಮನಸ್ತಾಪಗಳು, ಗಲಾಟಿ ಗಿಲಾಟಿ? ನಿಮ್ಮ ಮಗಂಗೂ ನನ್ನ ಮಗಳಿಗೂ ಹುಟ್ಟೋ ಮಕ್ಳಿಗೂ ಸುಮ್ಮನೆ ಗಲಾಟೆ ಆದದ್ದು ಅಂತ ಅಷ್ಟೇ. ಇಲ್ಲ, ಹಂಗೆಲ್ಲ ಆಗಲ್ಲ ಬಿಡಿ. ನನ್ನ ಮಗ ನನ್ನ ಜೊತೆಗೆ ಇರ್ತಾನೆ. ನೀವು ಯಾಕೆ ಏನೇನೋ ಕೇಳ್ತಿದ್ದೀರಲ್ಲ? ಗಂಡು ಹುಡುಗನ ನಾವು ಕಳಿಸ್ಲಿಲ್ಲ, ಅವಳು ಹೆಣ್ಮಕ್ಳು ಕರ್ಕೊಂಡು ಹೊಟ್ಲು ಅಷ್ಟೇ. ಗಂಡು ಹುಡುಗನ ನಾವು ಕಳಿಸ್ಲಿಲ್ಲ. ಗಂಡು ಹುಡುಗ ನಮ್ಮ ಜೊತೆಗೆ ಇರ್ತಾನೆ, ನಮ್ಮ ಜೊತೆಗೆ ಬೆಳಿತಾನೆ. ಇನ್ನು ಮೇಲೆ ನಮ್ಮ ಕೃಷ್ಣಂಗೆ ನಿಮ್ಮ ಮಗಳೇನೆ ತಾಯಿ ಅಲ್ಲ ರೀ. ಅಲ್ಲ ರೀ, ಅವ್ರ ಮಕ್ಕಳಿಗೆ ನನ್ನ ಮಗಳು ತಾಯಿ ಆಗದ? ಅಯ್ಯೋ, ಯಾಕೋ ಸರಿ ಹೋಗಲ್ಲಪ್ಪ. ನಿಮ್ಮ ಮುಚ್ಚೆ ಬಾಯಿ. ನನ್ನ ಮಗಳು ಗಂಡ ಸತ್ತೋಗೋನೆ, ಯಾರು ಮದುವೆ ಆಗ್ತಾರ ಅವಳನ್ನ? ಮುಂದಕ್ಕೆ ಅವಳಿಗೆ ಮಕ್ಕಳು ಆಗಲ್ಲ, ಡಾಕ್ಟ್ರ್ ಹೇಳಿಲ್ವಾ? ಇನ್ನೊಂದು ಸ್ವಲ್ಪ ಬಾಯಿ ಮುಚ್ಕೊಂಡಿರು. ಏನು ಏನೋ ಯೋಚನೆ ಮಾಡ್ತಿದ್ದೀರಾ? ಗಂಡ ಹೆಂಡತಿಯನ್ನು ಗುಸಪಿಸ ಅಂತಿದ್ದೀರಲ್ಲ, ಏನು ಹೇಳಿ? ಅದೇನಿಲ್ಲ, ಸುಮ್ಮನೆ ಪಾಪ ಗಂಡು ಹುಡುಗ ಅಲ್ವಾ, ಇರ್ಲಿ ಬಿಡಿ, ಇರ್ಲಿ. ವಂಶ ಬಳಗಕ್ಕೊಬ್ಬ ಇರಬೇಕು. ನನ್ನ ಮಗಳು ನೋಡ್ಕೊಂತಾಳೆ, ಏನು ಯೋಚನೆ ಮಾಡಬೇಡಿ. ನನ್ನ ಮಗಳೆಲ್ಲ ನೋಡ್ಕೊಂತಾಳೆ. ಅದಕ್ಕೆ ಬಂದ್ವಿ ನೋಡ್ಕೊಂಡು ಹೋಗೋಣ ಅಂತ. ಕರೀರಿ ನಿಮ್ಮ ಮಗಳನ್ನ ನೋಡೋಣ. ಹುಡುಗೆ ಕರ್ಕೊಂಬ ಮೀನಾಕ್ಷಿನ. ಕರ್ಕೊಬತ್ತೀನಿ. ಅಂದಂಗೆ ನೀವು ಇಲ್ಲೇ ಇರೋದ ಮಗನ ಜೊತೆಗೆ? ನಾನು ಇಷ್ಟು ವರ್ಷ ಇರಲಿಲ್ಲ, ಸ್ವಲ್ಪ ಹಿಂಗೆ ಗಾಂಚರಿ ಆಡ್ತಿದ್ಲು, ಅದಕ್ಕೆ ಬಂದೆ. ಇನ್ಮೇಲೆ ಇಲ್ಲೇ ಇರೋಣ ಇವ್ರ ಜೊತೆಗೆ ಅನ್ಕೊಂಡಿದ್ದೀನಿ. ಓ ಹಂಗ. ಊರಾಗೊಂದು ಮನೆ ಐತಾ ನಿಮ್ಮದು? ಊರಾಗೊಂದು ಮನೆ ಐತೆ, ಹಳೇದು. ಅಲ್ಲೇ ಇದ್ದೆ ನಾನು. ನನ್ನ ಮಗಳು ಅವಾಗ ಬರೋಳು. ಮಗಳು ಇದ್ದಾಳ? ಮಗಳು ಅವಳೆ, ಶಾರದಾ ಅಂತ. ಅವಳಿಗೂ ಮದುವೆ ಆಗಿ ಒಂದು ಮಗ ಐತೆ. ಅವಳು ಅದೇ ಊರಾಗ ಕೊಟ್ಟಿದ್ದೀನಿ. ಏನು ಮಾಡೋದು ಹೇಳಿ, ಮಕ್ಕಳ ಜೊತೆಲಿ ಇರಬೇಕು ವಯಸ್ಸಾದ ಮೇಲೆ. ಇಷ್ಟು ವರ್ಷ ನನ್ನ ಮಗಳೇ ನೋಡ್ಕೊತಿದ್ಲು ಕಷ್ಟ ಸುಖಕ್ಕೆ. ಈಗ ತೀರ ಆಗ್ತಿಲ್ಲ, ನನಗೂ ಸೊಂಟ ನೋವು. ಮೊನ್ನೆ ಹೊಲ್ದತ್ರ ಹೋಗ್ಬೇಕಾದ್ರೆ ಬಿದ್ದುಬಿಟ್ಟಿದ್ದೆ. ಮೊಣಕಾಲು ನೋವು ಅಂದರೆ ನೋವು. ಅದಕ್ಕೋಸ್ಕರ ಬಂದು ಅಷ್ಟೇ ಕಡೆ ಕೊನೆಗಾಲಕ್ಕೆ ಮಗನ ಜೊತೆ ಕಾಲ ಕಳಿಯೋಣ ಅಂತ. ಮೊಮ್ಮಕ್ಕಳು ನೋಡ್ಕೊಂಡು ಕಾಲ ಕಳಿಯೋಣ ಅನ್ಕೊಂಡೆ. ಆ ಹಾಳಾದವಳಿಂದ ಎಲ್ಲ ಎಕ್ಕೊಟ್ಟೋಯ್ತು. ಮನೆ ನೆಮ್ಮದಿನೇ ಕಿತ್ಕೊಂಡು ಹೋದ್ಲು. ಸಂಸಾರ ಮಾಡೋಕ್ಕೆ ಲಾಯಕಲ್ಲ ಬಿಡಿ ಅವಳು. ಎಲ್ಲ ಬ್ರೋಕರಪ್ಪ ಹೇಳ್ತಿದ್ದ, ಏನು ಮಾಡೋಕ್ಕಾಗ್ತದೆ ಬಿಡಿ.
ನಮ್ಮ ಮಗಳು ಇವಳ ಮಕರಿ ಸರಿ ಕಾಣ್ತಿಲ್ವಲ್ಲ ಆ ಕನ್ನಡಕ ತೆಗಿಯಮ್ಮ ನೋಡೋಣ ಇಲ್ಲ ಇಲ್ಲ ನಾನು ತೆಗಿಯಲ್ಲ ಯಾಕೆ ಯಾಕೆ ತೆಗಿಯಲ್ಲ ಮಕ ಸರಿ ಕಾಣಿಸಲ್ಲ ತೆಗಿ ಅಯ್ಯೋ ಅಮ್ಮ ಅದು ಬ್ರೋಕರ್ ನಿಮ್ಗೆ ಸರಿಯಾಗಿ ಹೇಳಿಲ್ವಾ ನನ್ನ ಮಗಳಿಗೆ ಕನ್ನಡಕ ತೆಗೆದ್ರೆ ಒಂಚೂರು ಕಣ್ಣು ಕಾಣಲ್ಲ ಮೊಬ್ಬು ಅವಳು ಕನ್ನಡಕ ಹಾಕೊಳ್ಳೇಬೇಕು. ಏನೋ ಕುಳ್ಳಿ ನಂಗಿದ್ರೆ ಏನ್ರಿ ಹಿಂಗಂತೀರ ಕುಳ್ಳಿ ಪಳ್ಳಿ ಅಂತ ಕಣ್ಣು ಕಾಣ್ತವೆ ಕನ್ನಡಕ ಹಾಕೊಂಡ್ರೆ ತೆಗೆದ್ರೆ ಒಂಚೂರು ಮೊಬ್ಬಷ್ಟೇ. ನನಗೇನು ಅಭ್ಯಂತರ ಇಲ್ಲಪ್ಪ. ಓಕೆ ಓಕೆ ಹುಡುಗಿ ನನಗೆ. ಮೀನಾಕ್ಷಿ ಹೆಂಗವನಿ ಹುಡುಗ ಅಮ್ಮ ಇವ ಏನ್ ನೋಡ್ತಾ ಇದ್ರೆ ಮೂರು ಮಕ್ಕಳು ತಂದೆ ಕಾಣಲ್ಲ ಅಲ್ಲಮ್ಮ ಪರವಾಗಿಲ್ಲ ನೋಡಕ್ಕೆ ಒಂಚೂರು ಚೆನ್ನಾಗಿ ಅವನೇ ಒಂಚೂರು ಹೆಚ್ಚಿಗೆ ವಯಸ್ಸಾಗಿರಂಗೈತೆ. ನಿಂಗೆ ಓಕೆ ನಂಗಿದ್ರೆ ಇನ್ನೇನ್ ಮಾಡೋದಮ್ಮ ಹ್ಞೂ ಅಂತ ಹೇಳು. ನಮ್ಮ ಹುಡುಗಿನೂ ಓಕೆ ಅಂತೆ. ಏನಮ್ಮ ಮೀನಾಕ್ಷಿ ನನ್ನ ಮಗಂಗೆ 3 ಮಕ್ಕಳು ಹೆಂಡತಿ ಬಿಟ್ಟವಳೆ ನಿನಗೆ ಒಪ್ಕೆನಾ? ಹ್ಞೂ ಒಪ್ಕೆನೆ. ಹಾಂ ಒಬ್ಬ ಮಗ ಅವನೇ ನಮ್ಮ ಜೊತೆಗೆ ಅವನೇ ಇನ್ಮೇಲೆ ಅವನಿಗೆ ನೀನೇ ತಾಯಿ ಆಗ್ಬೇಕು ಒಪ್ಕೆನಾ? ಹ್ಞೂ ಒಪ್ಕೆ. ಅಮ್ಮ ಎಲ್ಲದಕ್ಕೂ ಒಪ್ಕೆ ಅಂತವಳು ಇನ್ನೇನು ನಿಂದು ಇನ್ನೇನು ಕೇಳೋಕೆ ಹೋಗ್ಬಿಡ. ಇವಳನ್ನೇ ಮದುವೆ ಮಾಡ್ಕೊತೀನಿ ನಾನು. ಅಲ್ಲಲ್ಲ ನನಗೆ ಯಾಕೋ ಒಂಥರ ಅನಿಸ್ತೈತೆ. ಸುಮ್ಮನಿರಮ್ಮ ಏನಾಗಲ್ಲ ಒಂದು ತಾರನೂ ಇಲ್ಲ ಗಿರನೂ ಇಲ್ಲ. ಹೆಂಗೆ ಹೇಳಿ ಮದುವೆ ಮಾತುಕತೆ ಮುಗಿಸ್ಬಿಡೋಣ? ಹ್ಞೂ ಮಾತುಕತೆ ಅಂದರೆ ಇದೆ ಇನ್ನೇನಿಲ್ಲ. ಇನ್ನೇನು ಮಾತಾಡೋದು? ನನ್ನ ಮನೇಲಿ ನನ್ನ ಮಗುಗೆ ತಾಯಿಯಾಗಿ ನನಗೆ ಹೆಂಡತಿಯಾಗಿ ಮನೆ ನಂದಾದೀಪವಾಗಿ ಇದ್ಬಿಟ್ರೆ ನಿಮ್ಮ ಮಗಳು ಅಷ್ಟೇ ಸಾಕು. ನಾಳೆ ಕತೆ ಮುಂದುವರಿಯುತ್ತೆ ಫ್ರೆಂಡ್ಸ್. ನಾನು ಹೇಳ್ದಂಗೆ ಇವತ್ತು 3 ಎಪಿಸೋಡ್ನ ಹಾಕಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಮತ್ತೆ ಸಿಗೋಣ. ಎಲ್ಲರಿಗೂ ಬಾಯ್.